ಶಿವಮೊಗ್ಗಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಕಾರ್ನ ನೋಡಿದೆ. ಯಾವುದು ಅಂತ ಕೇಳಿದ್ದಕ್ಕೆ ಮಹೀಂದ್ರಾ SUV ಅಂತ ಹೇಳಿದ್ರು. ಸಕ್ಕತ್ತಾಗಿತ್ತು ಕಾರು. ಶಿವಮೊಗ್ಗದಲ್ಲಿರೋ ಕಿಮ್ಮನೆ ರೆಸಾರ್ಟಿಗೆ ನಾವು ಹೊರಟಿದ್ದು ಇದೇ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋದಕ್ಕೆ, ಜೊತೆಗೆ ಈವೆಂಟ್ ಮಾಡೋದಕ್ಕೆ. ವಿಜಯ್ ಪ್ರಕಾಶ್ ಸರ್ ಅವರ ಕಾನ್ಸರ್ಟ್ಸ್ ಕೂಡ ಇತ್ತು. ಸೊ ಅಲ್ಟಿಮೇಟ್ ಆಗಿತ್ತು. ಹೇಗಿತ್ತು ಅಂತ ಮುಂದೆ ತೋರಿಸ್ತೀನಿ. ಜೊತೆಗೆ ಬರ್ತಾ ಒಂದು ಟೀ ಶಾಪಲ್ಲಿ ನಿಲ್ಲಿಸಿದ್ವಿ. ಬಟ್ ನನಗೆ ಕನ್ಫ್ಯೂಷನ್ ಆಗಿದ್ದೇನೆಂದರೆ ಅದನ್ನು ತಿನ್ನಬೇಕಾ ಬೇಡವಾ ಅಂತ. ಬಿಕಾಸ್ ಲೇಸು ಕುರ್ಕುರೆ ಎಲ್ಲ ಒಂದು ಟೇಸ್ಟಿ ಬಟ್ಸ್ನ ಅಥವಾ ನಾಲ್ಗೆ ರುಚಿಯನ್ನು ಇನ್ಕ್ರೀಸ್ ಮಾಡುವಂಥ, ಜಾಸ್ತಿ ಮಾಡುವಂಥ ಐಟಮ್ಸ್ ಅದು. ಸೊ ಅದನ್ನು ತಿನ್ನೋ ಬದಲು ಸಾವಯವ ಪದಾರ್ಥಗಳನ್ನ ತಿನ್ನು ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡು. ರೈತರು ಬೆಳೆದಿರುವಂಥದ್ದನ್ನ ಸಾವಯವ ಕೃಷಿ ಅಂತ ಕರೀತಾರೆ. ಅದಕ್ಕೆ ಅದನ್ನ ಸಾವಯವ ತಿಂಡಿ ತಿಂದೆ. ಇವ್ರು ನಾಟಿ ಥರ ಸ್ವಲ್ಪ ಅದು ಹಳುಬ್ರೆಲ್ಲ ಬೆಳೀತಿದ್ರು ಗೊತ್ತಾ, ತೊಪ್ಪೆ ಗೊಬ್ಬರಗಳನ್ನ ಯೂಸ್ ಮಾಡಿ, ಕುರಿ ಗೊಬ್ಬರಗಳನ್ನ ಯೂಸ್ ಮಾಡಿ ಅದನ್ನು ಸಾವಯವ ಕೃಷಿ ಅಂತ ಕರೀತಾರೆ. ಈಗ ಬರ್ತಾ ಇರೋದೆಲ್ಲ ರಾಸಾಯನಿಕ ಗೊಬ್ಬರಗಳು. ಈ ಏನಾದರೂ ಯೂರಿಯಾ, ಔಷಧಿ ಹೊಡೆದು ಯೂರಿಯಾ ಅಂತ ಅನ್ನೋದು, 20 ಇಪ್ಕೋ ಈ ಥರದೆಲ್ಲ ಗೊಬ್ಬರಗಳ ಹೆಸರು ಇದೆಯಲ್ಲ, ಅದು ರಾಸಾಯನಿಕ ಗೊಬ್ಬರಗಳು. ಅದನ್ನಾಗಿ ಬೆಳೆದ್ರೆ ಕೆಲವೊಂದು ಕ್ಯಾನ್ಸರ್ಗಳಿಗೂ ಮಾರಕವಾಗಂತ ಹೇಳ್ತಾರೆ. ಮೊಬೈಲ್ ತಗೋ ಆಯಿತು. ಇವರೇ ಇವರು ಲಿಂಗರಾಜ್ ಮಂಡ್ಯದಲ್ಲಿ ಯಾರಾದರೂ ಒಳ್ಳೆ ವ್ಯಕ್ತಿದ್ದಾರೆ ಅಂದರೆ ಅದು ಇವರೇ. ಇದನ್ನು ಏನು ಅಂತ ಕೇಳಿದೆ. ಸೊ ಅವ್ರು ಹೇಳಿದ್ರು, ಗ್ರೀಸ್ನ ಅಲ್ಲಲ್ಲೇ ಹೈವೇ ರಸ್ತೆಯಲ್ಲಿ ಇಟ್ಟಿರ್ತಾರೆ. ಲಾರಿಗಳು ಅಥವಾ ಲೋಡ್ ಗಾಡಿಗಳಿಗೆ ಇದು ಭಾಳ ಮುಖ್ಯ. ಸ್ಮೂತ್ ರನ್ನಿಂಗ್ ಇರುತ್ತೆ. ಅವರೇ ಅದನ್ನು ಹಾಕ್ಕೊಂಡು ಒಂದು ಪುಟ್ಟ ಶಾಪ್ ಇರುತ್ತೆ, ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಮೊದಲನೇ ಬಾರಿಗೆ ಕಿಮ್ಮನೆ ರೆಸಾರ್ಟಿಗೆ ಬಂದ ಮೇಲೆ ನನಗನ್ನಿಸ್ತು, ಇಷ್ಟು ದಿವಸ ಶಿವಮೊಗ್ಗಕ್ಕೆ ಅಷ್ಟು ಸತಿ ಓಡಾಡಿದ್ದೀವಿ, ಆದರೆ ಯಾಕಿದು ಗೊತ್ತಾಗಿಲ್ಲ ನಮಗೆ ಅಂತ ಅನ್ನಿಸ್ತಿತ್ತು. ಫ್ಯಾಮಿಲಿನ ಕರ್ಕೊಂಬರ್ತೀರಾ ಅಂದರೆ ಇಟ್ಸ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಅಜ್ಜ ಅಜ್ಜಿ, ಫ್ಯಾಮಿಲಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಂಕಲ್ ಆಂಟಿ, ಅಪ್ಪ ಅಮ್ಮ, ಎಲ್ರಿಗೂ ಸೂಟ್ ಆಗುತ್ತೆ. ಎಲ್ರಿಗೂ ಆರಾಮಾಗಿ ಜಾಗನೂ ಚೆನ್ನಾಗಿದೆ, ನೋಡ್ಕೋಬೋದು. ಜೊತೆಗೆ ಫುಡ್ಡು ಕೂಡ ಅಷ್ಟೇ ಚೆನ್ನಾಗಿದೆ. ಡೈನಿಂಗ್ ಹಾಲ್ ಪಕ್ಕ ಬಂದರೆ ಇದೊಂದು ಬ್ಯೂಟಿಫುಲ್ ವ್ಯೂ ಇತ್ತು. ಸೊ ನೋಡ್ತಾ ಒಂದು 2 ನಿಮಿಷ ನಿಂತ್ಬಿಟ್ಟಿದ್ದೆ. ಅದಾದಮೇಲೆ VP ಸರ್ ಜೊತೆ ಮೀಟಿಂಗ್ ಇತ್ತು. ಸೊ ಹಾಗೆ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ನಾನು ಕೂಡ ಒಂದಷ್ಟು ಪಾಯಿಂಟ್ಸ್ನ ನೋಟ್ ಮಾಡ್ಕೋಬೇಕಿತ್ತು, ಯಾರ್ದಾದ್ಮೇಲೆ ಯಾವುದು ಅಂತ. ಆ್ಯಂಡ್ ನಮ್ಮ ಪೋರ್ಷನ್ಗೆ ಟೈಮ್ ಎಷ್ಟು ಸಿಗ್ಬೋದು, ಏನು ಕತೆ ಅಂತ ನೋಟ್ ಮಾಡ್ಕೋತಿದ್ದೆ. ಅದಾದಮೇಲೆ ರೂಮ್ ಕೊಟ್ಟಿದ್ದರು. ಫ್ರೆಶಪ್ ಆಗಿ ಫಟಾಫಟ್ ಅಂತ ರೆಡಿಯಾಗಿ ರಾಗ ಸಿಲ್ಕ್ಸ್ಗೆ ಬರಬೇಕಾಯಿತು. ಬಿಕಾಸ್ ಮುಂಚೆನೇ ಇನ್ಫಾರ್ಮ್ ಮಾಡಿದರು. VP ಸರ್ ಕಾನ್ಸರ್ಟ್ಸ್ ಅಂದಮೇಲೆ ಪ್ರಮೋಷನ್ಸ್ ಯಾವ ರೇಂಜಿಗೆ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ನ್ಯೂ ಇಯರ್ ಅಂತ ಅಂದರೆ ಇನ್ನೂ ಜಾಸ್ತಿ ಲೆವೆಲಲ್ಲೇ ಇರುತ್ತೆ. ಸೊ ಇವರು ಪ್ರಚಾರ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಅದು ಓಡ್ತಾ ಪೀಪಲ್ ಗಾಟ್ ಟು ನೋ ದಟ್ ನಾವು ಕೂಡ ಬರ್ತಾ ಇದ್ದೀವಿ ಅಂತ. ಆಗ ಅವರು ರಿಕ್ವೆಸ್ಟ್ ಮಾಡಿದ್ರು, ಲೈಕ್ ನೀವು ನಮ್ಮ ಶಾಪ್ನೂ ಕೂಡ ಒಂದ್ಸತಿ ವಿಸಿಟ್ ಮಾಡಿ, ಹೇಗಿದ್ರು ಬರ್ತಿದ್ದೀರಲ್ಲ ಅಂತ. ಹಾಗಾಗಿ ರಾಗ ಸಿಲ್ಕ್ಸ್ಗೆ ವಿಸಿಟ್ ಮಾಡಿದ್ದೆ. ಯಾವ ಸೀಸನಲ್ಲಿ ಯಾವ ಥರ ಸೀರೆ ತೊಗೊಂಡ್ರೆ ಯಾವ ಥರ ಸೇಲ್ಸ್ ಆಗುತ್ತೆ, ಅಥವಾ ಯಾವ ಥರ ನಮಗೆ ಕಂಫರ್ಟಬಲ್ ಆಗುತ್ತೆ ಹೆಣ್ಮಕ್ಳಾಗಿ, ಯಾವ ಥರ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಚಳಿಗಾಲ ಆಗಿರೋದ್ರಿಂದ ಅದಕ್ಕೆ ತಕ್ಕಂತಹ ಸೀರೆ ಕಲೆಕ್ಷನ್ಸ್ನ ತಂದಿದ್ದಾರೆ. ಜೊತೆಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸ್ ಇನ್ನೂ ಸಕ್ಕತ್ತಾಗಿದೆ, ನನಗೆ ಇಷ್ಟ ಆಗಿದ್ದು. ನೋಡಿ, ಇವ್ರು ನೋಡೋಕ್ಕೆ ಸಖತ್ ಕ್ಯೂಟ್ ಆಗಿದ್ದಾರೆ. ಅದಕ್ಕೆ ಯಾವ ವಿಡಿಯೋಗೂ ಬರಲ್ಲ, ಅಲ್ಲಲ್ಲೇ ಬಚ್ಚಿಟ್ಕೊಂಡ್ಬಿಡೋದು. ಇವರು ರಾಗ ಸಿಲ್ಕ್ಸ್ನ ಓನರು. ಬಟ್ ಏನಂದರೆ ಉಟ್ಕೊಳಕ್ಕೆ ಸೀರೆ ಇಲ್ಲ, ಹಾಕೊಳಕ್ಕೆ ಬಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ರು. ಅದನ್ನೇ ರೇಗಿಸ್ತಾ ಇದ್ವಿ. ಇವರು ಕುಸ್ಮಾ ಅಂತ, ಶಿವಮೊಗ್ಗದಲ್ಲಿ ನನ್ನ ಮ್ಯಾನೇಜರು. ರಾಗ ಸಿಲ್ಕ್ಸ್ನ ಫುಲ್ಲು ಪ್ರಪೋಷನ್ ಇವರೇ ಕೈಗಾರಿಕೆ ಕೆಲಸ ತೊಗೊಂಡಿದ್ದಾರೆ. ಬಟ್ ಸಖತ್ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಅದ್ರ ತಕ್ಕಂಗೆ ಇವರು ಅಷ್ಟು ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಶಾಪ್ಗೆ ಹೋಗಬೇಕು ಅನ್ನೋ ಅರ್ಜೆನ್ಸಿನಲ್ಲಿ ಬರೀ ಸ್ಯಾರಿ ಉಟ್ಕೊಂಡು ಜುವೆಲ್ಸ್ ಹಾಕೊಂಡು ಹಾಗೆ ಹೊಟ್ಟೋಗ್ಬಿಟ್ಟಿದ್ದೆ. ಸೊ ಬಂದಮೇಲೆ ಸ್ವಲ್ಪ ಟಚಪ್ ಮಾಡ್ಕೊಂಡು ಈವೆಂಟಿಗೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆಲ್ಸೋ ಲೋಷನ್ ಇಲ್ಲದೆ ಅಂತೂ ನಾನು ಎಲ್ಲೂ ಹೋಗಲ್ಲ. ಅದೇ ನಮ್ಮ ಸ್ಕಿನ್ನ ಮೇಂಟೈನ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು. ಆ್ಯಂಡ್ ಈಗ ಆವಾಗಲೇ ಬಂದಿದ್ದಕ್ಕೂ, ರಿಹರ್ಸಲ್ಸಿಗೆ ಬಂದಿದ್ದಕ್ಕೂ, ಈಗ ಮೇನ್ ಈವೆಂಟಿಗೆ ಬರೋದಕ್ಕೂ ಅಷ್ಟೇ ಕಲರ್ಫುಲ್ ಆಗಿತ್ತು. ನಿಜ ಲೈಟಿಂಗ್ಸ್ ಏನು ಬ್ಯೂಟಿಫುಲ್ಲಾಗಿ ಮಾಡಿದರು ಅಂದರೆ ಪರ್ಫೆಕ್ಟ್ಲಿ ಡಿಸೈನ್ಡ್. ಆ್ಯಂಡ್ ನಿರೂಪಣೆಯಲ್ಲಿ ಅನುಷಾ ಮ್ಯಾಮ್ ಇದ್ರು, ಹಾಗೆ ಮಹತಿ ಮ್ಯಾಮ್, ಪ್ರಕಾಶ್ ಸರ್ ವೈಫ್ ಬಂದಿದ್ರು, ಆ್ಯಂಡ್ ಅನುರಾಧ ಭಟ್ ಮ್ಯಾಮ್ ಇದ್ರು. ಮತ್ತೆ ಈಗಷ್ಟೇ ಮದುವೆ ಆಗಿರೋ ಐಶು, ಲುಕಿಂಗ್ ಸೋ ಗುಡ್. ಎಂಥ ವೈಬ್ರೇಷನ್ ಆ್ಯಂಡ್ ಮ್ಯಾಜಿಕಲ್ ವಾಯ್ಸ್ ಅಲ್ವಾ. ನಮ್ಮ ಕನ್ನಡದವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವು ಆಲ್ಮೋಸ್ಟ್ ಎಲ್ಲರ ಕಾನ್ಸರ್ಟ್ನ ಅಟೆಂಡ್ ಮಾಡಿದ್ದೀವಿ. ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ರೆಮೋ ಮ್ಯಾಮ್, ಸಾಧು ಕೋಕಿಲ ಸರ್, ಶಮಿತಾ ಮಲ್ನಾಡ್ ಮ್ಯಾಮ್, ಹೇಮಂತ್ ಸರ್, ರಾಜೇಶ್ ಕೃಷ್ಣನ್ ಸರ್, ಮಾನಸ ಹೊಳ್ಳ, ಗುರು ಕಿರಣ್ ಸರ್. ಹೀಗೆ ನಾವು ಕಾನ್ಸರ್ಟ್ಸ್ಗೆ ಹೋದಾಗಂತೂ ಸಖತ್ ಮಜಾ ಮಾಡ್ತೀವಿ. ಹಾಡುಗಳ ಜೊತೆ ನಮ್ಮ ಸ್ಕಿಟ್ಗಳು ಕೂಡ ಇರುತ್ತೆ. ಆ್ಯಂಡ್ ತುಂಬ ಡಿಸಿಪ್ಲಿನ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತಾರೆ. ಅದಂತೂ ಸಖತ್ ಖುಷಿ ಆಗುತ್ತೆ.
ಆಲ್ಮೋಸ್ಟ್ ಇವರೆಲ್ಲ ಕಾನ್ಸರ್ಟ್ಸಲ್ಲಿ ಮಿನಿಮಮ್ ಆಫ್ 3,000 to 4,000 ಕ್ರೌಡ್ ಇದ್ದೇ ಇರುತ್ತೆ. ಇವತ್ತು ನ್ಯೂ ಇಯರ್ಗೆ ಸೇರಿದಂಥವರು ಆಲ್ಮೋಸ್ಟ್ 3,000 ಪ್ಲಸ್ ಇದ್ದರು. ಫೈನಲಿ ಈವೆಂಟ್ ಮುಗೀತು. ವಿ ಆರ್ ಸೋ ಹ್ಯಾಪಿ. ಸಕ್ಕತ್ತಾಗಿತ್ತು ವಿಜಯ್ ಪ್ರಕಾಶ್ ಸರ್ ಕಾನ್ಸರ್ಟ್. ಥ್ಯಾಂಕ್ ಯು ಶಿವಮೊಗ್ಗ.